ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್. ಇವತ್ತು ನೋಡ್ತಾ ಇರ್ಬೋದು ನೀವು ತುಂಬಾ ರುಚಿಯಾದಂಥ ಟೇಸ್ಟಿಯಾದಂಥ ಒಂದು ಪುದೀನ ಸೊಪ್ಪು ಗ್ರೇವಿನ ಚಿಕನಲ್ಲಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ನೀವು ಒಂದು ಸಲ ತಿಂದರೆ ಸಾಕು, ಇದೇ ರೀತಿ ಮಾಡ್ತಾನೆ ಇರ್ತೀರ ಪದೇ ಪದೇ, ಅಷ್ಟು ಸೂಪರಾಗಿರುತ್ತೆ. ಇಂಥ ಟೇಸ್ಟಿ ಗ್ರೇವಿ ನೀವು ಯಾವತ್ತೂ ಮಾಡಿರಲ್ಲ, ಅಷ್ಟು ಸೂಪರಾಗಿ ಟೇಸ್ಟಿಯಾದಂಥ ಒಂದು ಪುದೀನ ಸೊಪ್ಪು ಗ್ರೇವಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲೊಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಒಂದು 2ರಿಂದ 3 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು 5ರಿಂದ 6 ಹಸಿಮೆಣಸಿಕಾಯಿನ ಉದ್ದುದ್ದ ಸೀಳಿ ಹಾಕ್ತಾ ಇದ್ದೀನಿ. ಈ ರೀತಿ ಉದ್ದುದ್ದ ಸೀಳೋದ್ರಿಂದ ಚಿಕನ್ನಲ್ಲಿ ಮಧ್ಯ ಈ ಹಸಿಮೆಣಸಿಕಾಯಿ ಸಿಕ್ಕಿದ್ರೆ ಅದನ್ನು ಹಾಗೆ ತೆಗೆದು ಆಚೆ ಹಾಕ್ಬೋದು. ಒಂದು 3ರಿಂದ 4 ಟೊಮೊಟೊನ ಹಾಕ್ತಾಯಿದ್ದೀನಿ. ಈ ಟೊಮೊಟೊನೂ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ಗೆ. ಇದು 3 ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಫ್ರೈ ಆದ ನಂತರ ಒಂದು ಅರ್ಧದಿಂದ 3/4 kgಯಷ್ಟು ಚಿಕನ್ನ ನಾನು ಫ್ರೆಶ್ ಆಗಿ ತೊಳ್ಕೊಂಡು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಹೊಂದ್ಕೋಬೇಕು ಆ ರೀತಿ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ. ಈ ಚಿಕನ್ಗೆ ನಾವು ಉಪ್ಪನ್ನ ಹಾಕಿದ ತಕ್ಷಣ ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 10 ನಿಮಿಷ ಬೇಯಿಸಿದ್ರೆ ಉಪ್ಪು ಹಾಕಿ ಚಿಕನ್ನ ತುಂಬಾ ನೀರನ್ನ ಬಿಟ್ಕೊಳ್ಳುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡೋಣ. ಒಂದು 10 ನಿಮಿಷ ಬೆಂದಿದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಚಿಕನಿಗೆ ಎಷ್ಟೊಂದು ನೀರನ್ನ ಬಿಟ್ಟಿದೆ ಅಂತ. ಈ ನೀರೆಲ್ಲ ಸುಂಡಬೇಕು, ಅಲ್ಲಿ ತನಕ ನಾವು ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲೊಂದು ಪ್ಯಾನ್ ಇಟ್ಟು ನಾನು ಅದು ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಒಂದು 7ರಿಂದ 8 ಹಸಿಮೆಣಸಿಕಾಯಿನ ಅದನ್ನೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಕಾದರೆ ಹಸಿಮೆಣಸಿಕಾಯಿ ಪ್ರಮಾಣನ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲೊಂದು ಅರ್ಧದಷ್ಟು ತೆಂಗಿನಕಾಯಿ ಹಾಗೆ ಒಂದು 4 ಗೆಂಡೆಯಷ್ಟು ಬೆಳ್ಳುಳ್ಳಿನ ನಾನು ಎಡ್ದು ಸೇರಿಸ್ತಾ ಇದ್ದೀನಿ. ಒಂದು 2 ಇಂಚಷ್ಟು ಹಸಿ ಶುಂಠಿ. ಇದನ್ನು ಕೂಡ ಎಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಣ. ಇದು ನಾವು ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ 1 ಬೌಲಷ್ಟು ಪುದೀನ ಸೊಪ್ಪನ್ನ ನಾನು ಸೇರಿಸ್ತಾ ಇದ್ದೀನಿ. ಈ ಪುದೀನ ಸೊಪ್ಪು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದನ್ನು ನಾವು ಹೆಚ್ಚು ಬಳಸಿದ್ರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಅನೇಕ ತೊಂದರೆಗಳನ್ನು ನಾವು ಈ ಪುದೀನ ಸೊಪ್ಪಿಂದನೇ ಕ್ಲಿಯರ್ ಮಾಡ್ಕೋಬೋದು. ಅಷ್ಟು ಸೂಪರಾಗಿ ಇರುತ್ತೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಮೆಣಸನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಎಲ್ಲ ಚೆನ್ನಾಗಿ ಈ ರೀತಿ ಹುರ್ಕೊಳ್ಳೋಣ. ಈಗ ಇಷ್ಟನ್ನು ನಾನು ಒಂದು ಜಾರಿಗೆ ಹಾಕಿ ನೈಸಾಗಿ ರುಬ್ಬಿದ್ದೀನಿ. ಈ ಮಿಶ್ರಣನ ಇಲ್ಲಿ ಚಿಕನ್ನು ಎಲ್ಲ ನೀರೆಲ್ಲ ಸುಂಡಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಸೇರಿಸೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ನು. ಇದು ಈ ರೀತಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಆದರೆ ತುಂಬಾ ರುಚಿಯಾಗಿರುತ್ತೆ ಗ್ರೇವಿ. ಇದಕ್ಕೆ ರುಬ್ಬಿರೋ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ತುಂಬಾ ಬೇಗನೂ ಕೂಡ ಆಗುತ್ತೆ. ಈ ತಿಳಿ ಸಾಂಬಾರು ಈ ಥರ ಎಲ್ಲ ಮಾಡಿದಾಗ ಇದು ಒಂದು 2 ಪೀಸ್ ಇದ್ದರೆ ಸಾಕು, ನೆಂಚ್ಕೊಂಡು ಊಟ ಮಾಡ್ತಾಯಿದ್ರೆ ಜಾಸ್ತಿ ಊಟ ಸೇರಿಸುತ್ತೆ. ಇದನ್ನು ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು. ಚಪಾತಿ, ರೊಟ್ಟಿ, ಪೂರಿ ಈ ಥರ ಅನೇಕ ಎಲ್ಲ ತಿಂಡಿಗಳಿಗೂ ಇದು ತುಂಬಾ ರುಚಿಯಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಇದು ಆಲ್ರೆಡಿ ಬೆಂದು ರೆಡಿಯಾಗಿದೆ. ಎಷ್ಟು ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ನು ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಮ
ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಹೆಚ್ಚು ಈ ವಿಡಿಯೋಸ್ಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.